Hi my dear friends, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬಹುತ್ ಅಚ್ಚಾ ಮ್ಯಾಟರ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ. ಅದೇನಪ್ಪ ಅಂದ್ರೆ ಯಾರೆಲ್ಲ ಇನ್ನು ಸೈನಿಕ್ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿಲ್ಲ, ಯಾರೆಲ್ಲ 5ನೇ ತರಗತಿ ಓದ್ತಿರುವಂತ ವಿದ್ಯಾರ್ಥಿಗಳು ಸರ್ ನಮ್ದು ನಿವಾಸಿ ದೃಢೀಕರಣ ಇರಲಿಲ್ಲ, ನಮ್ದು ವಾಸಸ್ಥಳ ದೃಢೀಕರಣ ಇರಲಿಲ್ಲ, ಅದನ್ನ ಮಾಡಕ್ ಹಾಕಿದ್ವಿ, ಅದು ಇರಲಿಲ್ಲ ಇದಿರಲಿಲ್ಲ ಅಂತ ಯಾರೆಲ್ಲ ಡಿಲೇ ಆಗಿದೆ ದಯವಿಟ್ಟು ಅವ್ರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕೋದ ಲಾಸ್ಟ್ ಡೇಟ್ ಏನಿತ್ತು 30 ಅಕ್ಟೋಬರ್ ಏನಿತ್ತಲ್ಲ 30ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಅದನ್ನು ನವೆಂಬರ್ 9ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ಮತ್ತೆ ಈ ಎಕ್ಸ್ಟೆಂಡ್ ಆಗಿರೋದು ಜೊತೆಗೆ ನಿಮಗೆ ಇನ್ನೊಂದು ಏನಪ್ಪಾ ಮಾಹಿತಿ ಅಂದ್ರೆ ಕರೆಕ್ಷನ್ ವಿಂಡೋನ ಯಾವಾಗ ಬಿಡ್ತಾರೆ, ಅದ್ರ ಜೊತೆಗೆ ಏನೆಲ್ಲ ನಾವು ಕರೆಕ್ಷನ್ ಮಾಡ್ಕೋಬಹುದು, ಏನೆಲ್ಲ ಕರೆಕ್ಷನ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಹಾಗಾಗಿ ಇದೊಂದು ಅತ್ಯಂತ ಅದ್ಭುತವಾದ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ಊರಿನ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕತ್ತೆ. ಯಾವುದೋ ಒಂದು ಮಗು ಒಂದು ಒಳ್ಳೆ ಶಾಲೆ ಸಿಕ್ಕರೆ ಅದು ನಿಮಗೆ ನಿಮ್ಮ ಕಡೆಯಿಂದ ಇಂಡೈರೆಕ್ಟ್ ಆಗಿ ಆದಂತ ಒಂದು ಹೆಲ್ಪ್ ಆಗ್ಬಿಡುತ್ತೆ. ಎಸ್, ಹಾಗಾದ್ರೆ ಈ ನೋಟಿಸ್ ಬಂದಿರೋದು ಯಾವಾಗ ನೋಡಿ, ಪಬ್ಲಿಕ್ ನೋಟಿಸ್ ಬಂದಿರೋದು ನಿಮಗೆ 30/10/2025 ಅಂದ್ರೆ 30ನೇ ತಾರೀಕು ಬಂದಿದೆ. ಏನಂತ ಬಂದಿದೆ ಸರ್ ಇದು ಅಂತ ನಾವು ನೋಡ್ಬೇಕಾದ್ರೆ ಏನಂತ ನೋಟಿಸ್ ಕಳಿಸಿದ್ದಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಅಂದ್ರೆ ನೋಡಿಪ್ಪ, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. 30ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಅರ್ಲಿಯರ್ ಡೇಟ್ ಇದು, ಈಗ ಎಕ್ಸ್ಟೆಂಡ್ ಆಗಿರುವಂತ ಡೇಟು 9ನೇ ತಾರೀಕು 11ನೇ ತಿಂಗಳು. ಗೊತ್ತಾಗ್ತಿದೆಯಲ್ವಾ? 9ನೇ ತಾರೀಕು ನವೆಂಬರ್ ವರೆಗೂ ನಿಮಗೆ ಅವಕಾಶ ಇದೆ. ಡಿ ಕಟ್ಟೋದಿಕ್ಕೆ 10ನೇ ತಾರೀಕುವರೆಗೂ ಅವಕಾಶ ಇದೆ. 9ನೇ ತಾರೀಕಿಗೆ ಲಾಸ್ಟ್ ಆಗತ್ತೆ ಅಪ್ಲಿಕೇಶನ್, ಎಕ್ಸ್ಟೆಂಡ್ ಆಗಲ್ಲ. ದಯವಿಟ್ಟು ಯಾರೆಲ್ಲ ಇನ್ನು ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ. ಅದಾದ್ಮೇಲೆ ನೋಡಿ ಕರೆಕ್ಷನ್ ವಿಂಡೋ ಇನ್ ದ ಪರ್ಟಿಕ್ಯುಲರ್ ಏರಿಯಾ ಏನ್ ನೋಡಿ ಕರೆಕ್ಷನ್ ವಿಂಡೋ ಇದೆ ಯಾವಾಗ ಸರ್ ಅಂದ್ರೆ ನೋಡಿಪ್ಪ, ಎಸ್ ಕರೆಕ್ಷನ್ ವಿಂಡೋ 12ನೇ ತಾರೀಕಿಂದ 14ನೇ ತಾರೀಕುವರೆಗೂ ಕರೆಕ್ಷನ್ ಮಾಡ್ಬೋದು. ಏನೆಲ್ಲ ಕರೆಕ್ಷನ್ ಮಾಡ್ಬೋದು ಅದನ್ನು ಹೇಳ್ಬಿಡ್ತೀನಿ ನಾನು. ಎಲ್ಲದೂ ಕರೆಕ್ಷನ್ ಮಾಡೋಕ್ಕಾಗಲ್ಲ, ನಾವು ಏನೆಲ್ಲ ತಪ್ಪಾಗಿದೆ ಅದನ್ನ ಸರಿ ಮಾಡ್ಬೋದು, ಮತ್ತೆ ಏನೇನು ಮಾಡೋಕ್ಕಾಗಲ್ಲ ಅದನ್ನು ಕೂಡ ಹೇಳ್ತೀನಿ. ಈಗ ನೋಡಿ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆದ ಮಾಹಿತಿ ಅಂದ್ರೆ ನಿಮಗೆ ಫಸ್ಟ್ ಒಂದು ಗೊತ್ತಾಯ್ತು ಎಕ್ಸ್ಟೆಂಡ್ ಆಗಿದೆ ಎಲ್ಲಿವರೆಗೂ 9ನೇ ತಾರೀಕುವರೆಗೂ. 4ನೇ ತರಗತಿ ಓದ್ತಿರೋ ಮಗುಗೂ ಹಾಕ್ಬೋದು ಅಪ್ಲಿಕೇಶನ್, 6ನೇ ತರಗತಿ ಓದ್ತಿರೋ ಮಗುನು ಹಾಕ್ಬೋದು. ಆದ್ರೆ ಡೇಟ್ ಆಫ್ ಬರ್ತ್ ಬಂದ್ರೆ ಮಾತ್ರ 5ನೇ ತರಗತಿ ಮಗುನೇ ಹಾಕ್ಬೇಕು ಅಂತ ಏನಿಲ್ಲ. ಓಕೆನಾ? ಯಾರ್ಯಾರು ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರ್ಸೋರು ಬರ್ಸ್ಬೋದು, ಡೇಟ್ ಆಫ್ ಬರ್ತ್ ನಿಮ್ದು ಆ ಡೇಟ್ ಒಳಗಿದ್ರೆ. ಓಕೆನಾ? ಎಸ್, ಹಾಗಾದ್ರೆ ಬರ್ರಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಹೋದ್ಸಲ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಕೊಟ್ಟಿರ್ಲಿಲ್ಲ ಏನ್ ಸರ್ ಅದು ಅಂದ್ರೆ ಡೇಟ್ ಆಫ್ ಎಕ್ಸಾಮ್ ಕೊಟ್ಟಿರ್ಲಿಲ್ಲ. ಯಾವ್ದಲ್ಲಿ ನೋಟಿಫಿಕೇಶನ್ ಅಲ್ಲಿ ಮಂತ್ ಆಫ್ ದ ಜನವರಿ ಅಂತ ಕೊಟ್ಟಿದ್ರು. ಹಾಗಾಗಿ ನಾವೇನ್ ಮಾಡೋಣ, ಎಲ್ಲಿದೆ ಸರ್ ಅದು ಈಗ ಅಂದ್ರೆ ನಿಮಗೆ ನೋಡಿ ಎಲ್ಲಿದೆ 18ನೇ ತಾರೀಕು, ವೆರಿ ಇಂಪಾರ್ಟೆಂಟು. 18ನೇ ತಾರೀಕು ಜನವರಿ ಭಾನುವಾರ ನಿಮ್ದು ಎಕ್ಸಾಮ್ ಇದೆ. ಸೈನಿಕ್ ಸ್ಕೂಲ್ ಎಕ್ಸಾಮ್ ಯಾವಾಗಿದೆ? ಜನವರಿ 18ಕ್ಕಿದೆ. ನಿಮ್ಮ ಪ್ರಿಪರೇಷನ್ ಯಾವ ತರ ಮಾಡ್ಕೋಬೇಕು, ಇದರ ಸಿಲೆಬಸ್ ಏನೇನಿರುತ್ತೆ, ಈ ವರ್ಷ ಸ್ವಲ್ಪ ಸಿಲೆಬಸ್ ಅಲ್ಲಿ ಚೇಂಜ್ ಆಗಿದೆ. ಆ ಏನೇನ್ ಚೇಂಜಸ್ ಆಗಿದೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಏನೇನ್ ಸಿಲೆಬಸ್ ಇರುತ್ತೆ, ನಾವು ಹೆಂಗ್ ಅದನ್ನ ಕಡಿಮೆ ಟೈಮಲ್ಲಿ ಹೇಗೆ ಕವರ್ ಮಾಡ್ಕೋಬೇಕು. ಈಗ ನಿಮಗೆ ಉಳಿದಿರೋದೇ 2.5 3 ತಿಂಗಳು ಮಾತ್ರ ಅವಕಾಶ ಉಳಿದಿದೆ, ನವೆಂಬರ್ ಡಿಸೆಂಬರ್ ಜನವರಿ. ಓಕೆನಾ? ಹಾಗಾಗಿ ನೀವು ಯಾವ ತರ ಅದನ್ನ ಪ್ಲಾನ್ ಮಾಡ್ಕೊಂಡು ಎಲ್ಲಾ ಸಿಲೆಬಸ್ನ ಯಾವ ತರ ಕವರ್ ಮಾಡ್ಕೋಬಹುದು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅದನ್ನ ಕಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಎಲ್ಲ ಅಂತ ಕೊಟ್ಕೊಳ್ಳಿ. ಅಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಗಾದ್ರೆ ಸರ್ ಈಗ ಡೇಟ್ ಯಾವಾಗ, ಎಕ್ಸಾಮ್ ಯಾವಾಗಿದೆ ಅಂತಾನು ಗೊತ್ತಾಯ್ತು, ಆದ್ರೆ ಕರೆಕ್ಷನ್ ವಿಂಡೋ ಏನೇನಿದೆ ಅಂತ ನೋಡ್ಬೇಕಲ್ವಾ? ಬರ್ರಿ ಈಗ ನಮ್ದು ನೆಕ್ಸ್ಟ್ ಕರೆಕ್ಷನ್ ಏನೇನಿದೆ ಅಂತ ನೋಡೋದಾದ್ರೆ ಎಸ್ 1 minute. ಈಗ ನೋಡಿಪ್ಪ ವೆರಿ ಇಂಪಾರ್ಟೆಂಟ್ ಆದ ಮಾಹಿತಿ ಇದು. ಏನೆಲ್ಲ ಕರೆಕ್ಷನ್ ಇದೆ ಮಾಡಬಹುದು ಅಂತ ಅಂದ್ರೆ ನಾವು ಏನೆಲ್ಲ ಕರೆಕ್ಷನ್ ಮಾಡಬಹುದು ಅನ್ನೋದನ್ನ ಒಂಚೂರು ನೋಡ್ಕೊಳ್ಳೋಣ. ನೋಡಿ ಏನೆಲ್ಲ ಕರೆಕ್ಷನ್ ಮಾಡಬಹುದು ಸರ್ ಅಂದ್ರೆ ಕ್ಯಾಂಡಿಡೇಟ್ ಶಲ್ ನಾಟ್ ಬಿ ಅಲೌಡ್ ಟು ಚೇಂಜ್. ಇದನ್ನ ಚೇಂಜ್ ಮಾಡಕ್ ಬರೋದಲ್ಲ. ಏನೇನ್ ಚೇಂಜ್ ಮಾಡಕ್ ಬರಲ್ಲ? ಕ್ಯಾಂಡಿಡೇಟ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ID ಮತ್ತೆ ಅಡ್ರೆಸ್ ನ ಪರ್ಮನೆಂಟ್ ಅಂಡ್ ಪ್ರೆಸೆಂಟ್ ಅಡ್ರೆಸ್ ಎರಡೂ ಅಡ್ರೆಸ್ನು ಕೂಡ ನಾವು ಚೇಂಜ್ ಮಾಡಕ್ ಬರಲ್ಲ. ಈ ಇಷ್ಟನ್ನ ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಅಡ್ರೆಸ್ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ.
ಓಕೆನಾ. ಮತ್ತೆ ಏನೇನ್ ಚೇಂಜ್ ಮಾಡಬಹುದು ಸರ್? ಕ್ಯಾಂಡಿಡೇಟ್ ಶೆಲ್ ಬಿ ಅಲೋಡ್ ಟು ಚೇಂಜ್ ಆಲ್ ದ ಫೀಲ್ಡ್ಸ್. ಯಾವ್ಯಾವ ಚೇಂಜ್ ಮಾಡಬಹುದು ಬರ್ರಿ ನೋಡೋಣ. ಫಾದರ್ಸ್ ನೇಮ್ನ ಚೇಂಜ್ ಮಾಡಬಹುದು, ಮದರ್ ನೇಮ್ನ ಚೇಂಜ್ ಮಾಡಬಹುದು, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬಹುದು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್ ಅಂದ್ರೆ ಏನ್ ಹೇಳಿ, ಈಗ ಮೇಲ್ ಹೋಗಿ ಫಿಮೇಲ್ ಮಾಡಿರ್ತಾರೆ, ಫಿಮೇಲ್ ಹೋಗಿ ಮೇಲ್ ಅಂತ ಟಿಕ್ ಹಾಕಿರ್ತಾರೆ, ಅದನ್ನ ಸರಿ ಮಾಡಬಹುದು ಪುಟ. ಕೆಟಗರಿ ಮತ್ತೆ ಸಬ್ ಕೆಟಗರಿನೂ ಸರಿ ಮಾಡಬಹುದು. ಕ್ಲಾಸ್ 6ನೇ ಕ್ಲಾಸಿಗೆ ಹೋಗಿ 9ನೇ ಕ್ಲಾಸ್ ಅಂತ ಟಿಕ್ ಆಗಿರುತ್ತೆ, ಹಾಕ್ಬೇಕಾರೆ ಅಪ್ಲಿಕೇಶನ್ ಹಾಕ್ಬೇಕಾರೆ 9ನೇ ಕ್ಲಾಸ್ ಹೋಗಿ 6ನೇ ಕ್ಲಾಸ್ ಅಂತ ಇರುತ್ತೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಚೇಂಜ್ ಮಾಡಬಹುದು. ಯಾವ ಮೀಡಿಯಂ ಅಲ್ಲಿ ಓದ್ತಿದೆ, ಕನ್ನಡ ಮೀಡಿಯಂ ಅಂತ ಕೊಟ್ಟಿರ್ತಾರೆ, ಇಲ್ಲ ಇಂಗ್ಲಿಷ್ ಮೀಡಿಯಂ ಅಂತ ಕೊಟ್ಟಿರ್ತಾರೆ. ಫೋಟೋಗ್ರಾಫ್, ನಿಮ್ಮ ಫೋಟೋನು ಕೂಡ ಚೇಂಜ್ ಮಾಡಬಹುದು. ಯಾಕೆಂದ್ರೆ ಫೋಟೋಗ್ರಾಫ್ ಅಲ್ಲಿ ನಿಮಗೆ ಏನಾಗುತ್ತೆ, ಕೆಲವೊಂದ್ಸಲ ಬ್ಲರ್ ಇರೋ ಫೋಟೋ ಇದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಫೋಟೋನು ನೀವು ಚೇಂಜಸ್ ಮಾಡಬಹುದು. ಸಿಗ್ನೇಚರ್ ಸರಿಯಾಗಿ ಮಾಡಿರ್ಲಿಲ್ಲ ಅಂದ್ರೆ ಸಿಗ್ನೇಚರ್ನು ಕೂಡ ನೀವು ಅಪ್ಲೋಡ್ ಮಾಡಬಹುದು. ಮತ್ತೆ ಕೆಟಗರಿ ಸರ್ಟಿಫಿಕೇಟ್ SC ST OBC ಏನಾರ ಇದ್ರೆ ನಿಮ್ಮ ಕೆಟಗರಿ ಸರ್ಟಿಫಿಕೇಟ್ನು ಕೂಡ ನೀವು ಏನ್ ಮಾಡಬಹುದು, ಚೇಂಜಸ್ ಗಳನ್ನ ಮಾಡಬಹುದು. ಅದಾಯ್ತು ಅಂದ್ರೆ ನಿಮಗೆ ನೋಡಿ, ಕೆಟಗರಿ ಸರ್ಟಿಫಿಕೇಟ್ ಆಯ್ತು ಅಂದ್ರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಅಂತ ಇರುತ್ತಲ್ಲ, ಕೆಟಗರಿ ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಓಕೆನಾ. ಜನನ ಪ್ರಮಾಣ ಪತ್ರ ಅಂತ ಕರಿತೀವಲ್ಲ ಅದು, ಸ್ಟೂಡೆಂಟ್ಶಿಪ್ ಸರ್ಟಿಫಿಕೇಟ್, ಇವಿಷ್ಟನ್ನ ನೀವೇನ್ ಮಾಡ್ಬೋದು, ಅಪ್ಲೋಡ್ ಮಾಡಬಹುದು, ಮತ್ತೆ ಚೇಂಜಸ್ ಮಾಡಬಹುದು, ಓಕೆನಾ. ಹಾಗಾಗಿ ಈಗ ನಿಮಗೆ ಉಳಿಯೋದು ಲಾಸ್ಟಿಗೆ ಏನಪ್ಪಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಫೈನಲಿ ನೋಡಿ, ಕ್ಯಾಂಡಿಡೇಟ್ ಶೆಲ್ ಬಿ ಅಲೋಡ್ ಟು ಚೇಂಜ್ ಎಕ್ಸಾಮಿನೇಷನ್ ಸಿಟೀಸ್ ವಿತ್ ದ ಸೇಮ್ ಸ್ಟೇಟ್. ಕ್ಯಾಂಡಿಡೇಟು ಏನ್ ಮಾಡ್ಬೋದಂತೆ, ಚೇಂಜ್ ಎಕ್ಸಾಮಿನೇಷನ್ ಸಿಟಿ, ಎಕ್ಸಾಮ್ ಬರೆಯುವಂತ ಸಿಟಿನ ಚೇಂಜ್ ಮಾಡ್ಬೋದಂತೆ. ಎಕ್ಸಾಮಿನೇಷನ್ ಸಿಟಿ ಸೆಲೆಕ್ಷನ್ ಆಲ್ 4 ಪ್ರಿಫರೆನ್ಸ್, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್ ಮತ್ತು 4ನೇ ಪ್ರಿಫರೆನ್ಸ್ ಅಂತ ಏನು ಕೊಟ್ಟಿದ್ದೀವಿ. ಸರ್ ನಾನು ಶಿವಮೊಗ್ಗ ಕೊಟ್ಬಿಟ್ಟಿದ್ದೆ, ಆಕ್ಚುಲಿ ಚಿತ್ರದುರ್ಗ ಕೊಡಬೇಕಿತ್ತು. ಸರ್ ನಾನು ಬೆಂಗಳೂರು ಕೊಟ್ಬಿಟ್ಟಿದ್ದೆ ಫಸ್ಟ್ ಪ್ರಿಫರೆನ್ಸು, ನಾನು ಮೈಸೂರು ಕೊಡಬೇಕಿತ್ತು, ನಾವು ಇನ್ನೊಂದು ಕೊಡಬೇಕಿತ್ತು ಅಂತ ಅಂದಾಗ ನಾವು ಸಿಟಿ ಎಕ್ಸಾಮ್ ಮಾಡೋ ಒಂದು ಎಕ್ಸಾಮ್ ಬರೆಯೋ ಸಿಟೀಸ್ನು ಕೂಡ ನಾವು ಎಡಿಟ್ ಮಾಡಬಹುದು, ಅಂದ್ರೆ ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ ಇದಿಷ್ಟೆಲ್ಲ ನಾವು ಚೇಂಜಸ್ ಮಾಡ್ಕೊಳಕ್ಕೆ ಅವಕಾಶ ಇದೆ. ಇದಿಷ್ಟು ಮಾತ್ರ ಚೇಂಜ್ ಮಾಡಕ್ ಬರಲ್ಲ. ಕ್ಯಾಂಡಿಡೇಟ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ID ಅಂಡ್ ಅಡ್ರೆಸ್, ಓಕೆನಾ. ಇಷ್ಟನ್ನ ನಾವು ಚೇಂಜ್ ಮಾಡಕ್ ಬರೋದಿಲ್ಲ. ಹಾಗಾಗಿ ಏನೆಲ್ಲ ನೀವು ಇದರಲ್ಲಿ ಏನಾರ ಮಿಸ್ಟೇಕ್ ಆಗಿದ್ರೆ, ಈ ಪಾರ್ಟ್ ಅಲ್ಲಿ ಏನಾರ ನಿಮಗೆ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಹೋಗಿ, ಯಾವಾಗ ಹೋಗ್ರಿ, ಯಾವಾಗ ಹೇಳ್ರಿ, ಅವ್ರು ಡೇಟ್ ಕೊಟ್ಟಿದಾರಲ್ಲ, ಎಷ್ಟನೇ ಡೇಟ್ ಹೇಳ್ರಿ, ಎಷ್ಟನೇ ಡೇಟು ಇಲ್ಲಿ ನೋಡಿ, ಕರೆಕ್ಷನ್ ವಿಂಡೋ, ಪರ್ಟಿಕ್ಯುಲರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ವಿಂಡೋ 12ನೇ ತಾರೀಕಿಂದ 14ನೇ ತಾರೀಕುವರೆಗೂ, 9ನೇ ತಾರೀಕು ಅಪ್ಲಿಕೇಶನ್ ಕ್ಲೋಸ್, 10ನೇ ತಾರೀಕು DD ಕಟ್ಟೋದು ಕ್ಲೋಸ್, 12ರಿಂದ 14ವರೆಗೂ 12, 13, 14 3 ಡೇಸ್ ನಿಮಗೆ ಅವಕಾಶ ಸಿಗುತ್ತೆ. ಆಮೇಲೆ ಎಡಿಟ್ ಮಾಡಕ್ ಬರಲ್ಲ. ಯಾರ್ಯಾರ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಎಡಿಟ್ ಮಾಡಬಹುದು, ಓಕೆನಾ. ಎಸ್, ಹಾಗಾದ್ರೆ ನೀವೇನ್ ಮಾಡ್ರಪ್ಪ ಅಂದ್ರೆ ಎಸ್ ಎಸ್ ಈಗ ನೋಡಿ ಏನ್ ಮಾಡ್ಬೋದು, ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಹೋಗಿ 10ನೇ ತಾರೀಕು 9ನೇ ತಾರೀಕುವರೆಗೂ ಟೈಮ್ ಇದೆ. 9ನೇ ತಾರೀಕು ಒಳಗೆ ಇವತ್ತೇ ಕೂಡ ಟ್ರೈ ಮಾಡ್ರಿ, ತೀರಾ ಲಾಸ್ಟ್ ಡೇಟ್ ವರೆಗೂ ಹೋಗ್ಬೇಡ್ರಿ, ಮತ್ತೆ ಈ ಸರಿ ಎಕ್ಸ್ಟೆಂಡು ಆಗೋದಿಲ್ಲ, ಓಕೆನಾ. ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ಮಾಹಿತಿ ಏನಪ್ಪಾ ಅಂದ್ರೆ, ನವೋದಯ ಸೈನಿಕ್ ಮತ್ತು ಮುರಾರ್ಜಿ ಕ್ಲಾಸಸ್ಗಳು ಮತ್ತೆ ಅಳಕಿ ಶಾಲೆ ಕ್ಲಾಸಸ್ಗಳು ಜೊತೆಗೆ ಪ್ರತಿಷ್ಠಿತ ಶಾಲೆಯ ಕ್ಲಾಸಸ್ಗಳನ್ನ ತಗಂತಿದೀವಿ. ಇದನ್ನ ನಮ್ಮ ಆನ್ಲೈನ್ ಕ್ಲಾಸಸ್ ಮೂಲಕ ಅದ್ರ ಬಗ್ಗೆ ಮಾಹಿತಿ ಬೇಕು ಸರ್ ನಮಗೆ ಅಂದ್ರೆ, ನನ್ನ ನಂಬರ್ 9741831187ಗೆ ಕರೆ ಮಾಡಿ ಇನ್ಫಾರ್ಮೇಶನ್ ಅಥವಾ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ರಿ, ಖಂಡಿತ ಇದು ಮಾಡ್ತೀನಿ. ಈಗ ನೋಡಿ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ LKS ಅಕಾಡೆಮಿ ಅಂತ ನಮ್ದೊಂದು ಆ್ಯಪ್ ಇದೆ. ಆ ಆ್ಯಪ್ ಮೂಲಕ ಕ್ಲಾಸಸ್ ನಡೀತಿರ್ತವೆ. ದಯವಿಟ್ಟು ಯಾರಿಗೆಲ್ಲ ಆನ್ಲೈನ್ ಕ್ಲಾಸು ಮತ್ತೆ ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ಮತ್ತೆ ಲಾಸ್ಟ್ ಕೊನೆ ಕ್ಷಣದ ಪ್ರಿಪರೇಷನ್ ಬಗ್ಗೆ ಏನಾರ ಮಾಹಿತಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಓಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ, ಬಾಯ್.